ರಾಜ್ಯದಲ್ಲಿ PSI ನೇಮಕಾತಿಯಲ್ಲಾದಂತಹ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ಈಗ ಅದಾದ ಮೇಲೆ ರೈಲ್ವೆ ಸಹಕಾರಿ ಬ್ಯಾಂಕ್ ಮೈಸೂರು ನೇಮಕಾತಿ ಪ್ರಕ್ರಿಯೆಯಲ್ಲೂ ಕೂಡ ಅಕ್ರಮ ಆಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ರೀತಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಪರೀಕ್ಷಾ ಅಭ್ಯರ್ಥಿಗಳು. ನಿರ್ದಿಷ್ಟ ಅಭ್ಯರ್ಥಿಗಳಿಗೆ ಗೊತ್ತಾಗುವಂತೆ ಪ್ರಶ್ನೆ ಪತ್ರಿಕೆಯಲ್ಲಿಯೇ ಸರಿ ಉತ್ತರಗಳನ್ನು ಅಕ್ಷರ ಗಾತ್ರವನ್ನು ಬದಲಿಸಿ ಮುದ್ರಣ ಮಾಡಿದ್ದಾರೆ ಅಂಥೇಳಿ ಆರೋಪ ಕೇಳಿ ಬಂದಿದೆ. ಪರೀಕ್ಷೆಯಲ್ಲಿ 200 ಅಂಕಗಳ 200 ಪ್ರಶ್ನೆಗಳನ್ನು ನೀಡಲಾಗಿತ್ತು. ಇದರಲ್ಲಿ 50 ಪ್ರಶ್ನೆಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿಯೇ ಉತ್ತರಗಳ ಗಾತ್ರವನ್ನು ಬದಲಾಯಿಸಿ ತಮಗೆ ಬೇಕಿರುವ ಅಭ್ಯರ್ಥಿಗಳಿಗೆ ಸೂಚಿಸಲಾಗಿದೆ ಅಂಥೇಳಿ ಆರೋಪವನ್ನು ಮಾಡಿದ್ದಾರೆ. ಮಾರ್ಚ್ 13/2024 ದ ರೈಲ್ವೆ ಕೋಆಪರೇಟಿವ್ ಸೊಸೈಟಿ ಮೈಸೂರು ಬ್ಯಾಂಕ್ ಇದ್ದದ್ರೆ ಅದರ ಎಕ್ಸಾಮನ್ನು ಕಂಡಕ್ಟ್ ವಿಶ್ವವಿದ್ಯಾಲಯದವ್ರು ಮಾಡಿದ್ದಾರೆ ಅಂತ ಹೇಳಿ ಅವರು ಅಂದ್ಕೊಂಡಿದ್ದಾರೆ. ಬಟ್ ಅದು ಆ್ಯಕ್ಚುಲಿ ಸತ್ಯ ಅಂತಂದರೆ ವಿಶ್ವವಿದ್ಯಾಲಯದವ್ರ ಗಮನಕ್ಕೆ ಇಲ್ಲ. ಅದು ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಜಗನ್ನಾಥ್ ರಾಠೋಡ್ ಅಂತ ಹೇಳಿ ಡಾಕ್ಟರ್ ಜಗನ್ನಾಥ್ ರಾಠೋಡ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ PG ಸೆಂಟರ್ ಆದಂಥ ಕಾರವಾರದಲ್ಲಿ ಕೋಡಿಭಾಗದಲ್ಲಿದ್ದಾರೆ. ಅಲ್ಲಿದ್ದು ಕೋಆರ್ಡಿನೇಟರ್ ಇದ್ದಾರೆ. ಅವರಿಗೆ ಯತಿರಾಜು ಅಂತ ಒಂದು ಟೀಮ್ ಏನಿದೆ ಅಲ್ಲ, ಡೈರೆಕ್ಟರ್ ಆಫ್ ದ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಇದ್ದರೆ ಅವ್ರು ಬಂದು ಇವರಿಗೆ ಒಂದು ಎಕ್ಸಾಮನ್ನು ನಡೆಸ್ಕೊಡ್ರಿ ವಿಶ್ವವಿದ್ಯಾಲಯದಿಂದ 21 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದಾಗ, ಸೊ ಇವ್ರು ಬಂದು ವಿಶ್ವವಿದ್ಯಾಲಯಕ್ಕೆ ರಿಜಿಸ್ಟ್ರಿಗೆ ಮತ್ತು ರಿಜಿಸ್ಟ್ರ್ ರಿವೆಲೇಷನ್ ಅವರಿಗೆ ಭೇಟಿಯಾಗಿದ್ದಾರೆ ಇವರು. ಬಟ್ ಮೈಸೂರಲ್ಲಿ ಇರುವಂಥ ರೈಲ್ವೆ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಬ್ಯಾಂಕು, ಆ ಬ್ಯಾಂಕಿನಲ್ಲಿ ನೇಮಕಾತಿಯನ್ನು ಮಾಡ್ಕೋಬೇಕಿತ್ತು. ಆ ನೇಮಕಾತಿ ಮಾಡ್ಕೋಬೇಕಾದ್ರೆ ಒಂದು ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಬರಬೇಕು, ಇಲ್ಲಾಂದರೆ ನಮ್ಮ ಯೂನಿವರ್ಸಿಟಿ ಯಾವುದೇ ಯೂನಿವರ್ಸಿಟಿದು ಒಂದು ಪರ್ಮಿಷನ್ ತೊಗೋಬೇಕು. ಇವ್ರು ಏನು ಮಾಡಿದ್ರು, ಬ್ಯಾಂಕ್ ಕೋಆಪರೇಟಿವ್ದವರು ನಮ್ಮ ಯೂನಿವರ್ಸಿಟಿಗೆ ಮಾಹಿತಿ ಕಳಿಸದೆ